ವೀಕ್ಷಕರೇ, ನೀವು ಸಿಂಹರಾಶಿಯವರಾಗಿದ್ದು ಬಂಗಾರವನ್ನು ಅಡಮಾನ ಇಟ್ಟಿದ್ದೀರಾ, ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವತ್ತೊಂದು ದಿವಸ ಆಗಲೇ 12,000 13,000 ಹಿಂಗೆ ದಾಟಿ ಹೋಗ್ತಾ ಇದೆ ಬಂಗಾರದ ದರ. 13, 14 ಎಲ್ಲಿಗೆ ಹೋಗಿ ನಿಂತ್ಕೊಳ್ಳೋಂತ ಗೊತ್ತಿಲ್ಲ. ಬಂಗಾರದ ರೇಟ್ ಜಾಸ್ತಿ ಆಗ್ತಾ ಇದೆ. ಬಂಗಾರ ಅಡಮಾನ ಇಟ್ಬಿಟ್ಟಿದ್ದೀನಿ, ಹೊಸ ತಗೊಳ್ಳೋದಂತೂ ಬೇಡ. ಅಟ್ಲೀಸ್ಟ್ ಅಡಮಾನ ಇಟ್ಟು ಬಂಗಾರನಾರು ಬಿಡಿಸಿಕೊಂಡು ಬಂದುಬಿಟ್ರೆ ಇವತ್ತಿನ ದಿನಮಾನಕ್ಕೆ ನನಗೆ ತುಂಬ ಟೆನ್ಷನ್ ಫ್ರೀ ಆಗಿಬಿಡುತ್ತೆ ಅನ್ನುವಂಥದ್ದೇನಾದರೂ ನಿಮ್ಮಲ್ಲಿದ್ದು ನೀವು ಸಿಂಹರಾಶಿಯವರಾಗಿದ್ದರೆ, ಅಥವಾ ಬಹಳ ಒಂದಿಷ್ಟು ಬಂಗಾರವನ್ನು ಖರೀದಿಸಬೇಕಾದ ಅನಿವಾರ್ಯತೆ, ಯಾವುದೋ ಒಂದು ಮದುವೆ ಇದೆ ಅಥವಾ ಗೃಹ ಪ್ರವೇಶ ಇದೆ, ಮತ್ತೊಂದೇನೋ ಒಂದಿಷ್ಟು ಕರ್ಮಾಂಗಗಳಿದೆ, ಒಂದಿಷ್ಟು ಯಾವುದೋ ಒಂದು ವಿಚಾರಕ್ಕೋಸ್ಕರವಾಗಿ ಅರ್ಜೆಂಟ್ ಬಂಗಾರವನ್ನು ಖರೀದಿಸುವಂಥ ಯೋಗ ಫಲ ನಿಮಗೆ ಬರಬೇಕು. ಎಲ್ಲಿಂದ ಬರುತ್ತೆ, ಹೆಂಗೆ ದುಡ್ಡು ಬರುತ್ತೆ ನನಗೆ ಗೊತ್ತಿಲ್ಲ ಗುರುಗಳೇ, ಬಟ್ ಬೇಕು, ಈಗ ಅರ್ಜೆಂಟ್ ಇದೆ, ನಾನು ಬಂಗಾರ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಇದೆ ನನಗೆ ಅನ್ನುವ ಒಂದು ವಿಭಾಗಕ್ಕೆ ನೀವೇನಾದ್ರು ಬಂದರೆ, ಅಥವಾ ಬಂಗಾರ ಇವಾಗ ಏನು ಬೆಳೀತಾ ಇದೆ ನೋಡಿದಾಗ ಆಸೆ ಆಗುತ್ತೆ ಬಂಗಾರವನ್ನು ಖರೀದಿ ಮಾಡಿಟ್ಕೊಳ್ಳೋಣ, ಈಗಲಾದರೂ ಮಾಡಿಟ್ಕೊಳ್ಳೋಣ, ಇನ್ನು ನಮ್ಮ ಮಕ್ಕಳ ಕಾಲಕ್ಕೆ ನಾವು ಬಂಗಾರ ಹಾಕೋದವರು ಹೌದಾ, ಹೀಗೆ ಏರ್ಕೊಂಡು ಹೋದರೆ ಬಂಗಾರ ಅನ್ನುವ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರತಕ್ಕಂಥವ್ರು ಮನಸ್ಸಿನಲ್ಲಿ ಯೋಚನೆ ಮಾಡ್ತಿರ್ತಕ್ಕಂಥವ್ರು ಇರ್ತೀರ. ಸೊ ಇದು ಯಾವುದೇ ಆ್ಯಂಗಲಲ್ಲಿ ನಿಮಗಿದ್ರು ಬಂಗಾರ ಅನ್ನುವಂಥದ್ದು ನಿಮ್ಮದು ಏನಾದ್ರು ಸದ್ಯದ ಅರ್ಜೆಂಟ್ ರಿಕ್ವೈರ್ಮೆಂಟ್ಗಳಲ್ಲಿ, ಅರ್ಜೆಂಟ್ ಅವಶ್ಯಕತೆಯಲ್ಲಿ, ಅತಿ ಶೀಘ್ರದ ಅವಶ್ಯಕತೆಗಳಲ್ಲಿ ಒಂದು ಬಂಗಾರ ಆಗಿದ್ದರೆ, ಅದರಲ್ಲೂ ವಿಶೇಷವಾಗೆಲ್ಲ ಬಂಗಾರದ ಲೋನಲ್ಲೇ ಇಟ್ಟಿರ್ತೀರಲ್ವಾ. ಸೊ ಈ ಸಿಂಹರಾಶಿಯವರಂತೂ ಈಗ ಅಷ್ಟಮ ಶನಿ ಇರೋದ್ರಿಂದ ಜಾಸ್ತಿ ಬಂಗಾರ ಅಡಮಾನ ಇಟ್ಟಿರುವ ಸಾಧ್ಯತೆಗಳಿರುತ್ತೆ, ಅಥವಾ ಇಟ್ಬಿಡೋಣ ಅಂತ ತುದಿಗಾಲಲ್ಲಿ ನಿಂತಿರ್ತೀರ, ಇಡಬಾರದು. ಇನ್ನೂ ಇಟ್ಟಿಲ್ಲ ಅಂದರೆ ದಯವಿಟ್ಟು ಬಂಗಾರನ ಅಡ ಇಡಕ್ಕೆ ಹೋಗಬೇಡಿ, ಅದು ಮಹಾ ದರಿದ್ರ. ಆಲ್ರೆಡಿ ಕಷ್ಟದಲ್ಲಿ ಇರ್ತೀರ, ಇನ್ನೂ ದಾರಿದ್ರ್ಯ ಎಳೆದು ಬಿಡುತ್ತೆ ನಿಮ್ಮನ್ನು. ಬಂಗಾರ ಏನಾದ್ರು ಅಡ ಇಟ್ಟರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಬೇರೆ ಅನ್ಯ ಮಾರ್ಗಗಳನ್ನು ಹುಡುಕಿ ಯಾವುದೋ ಒಂದು ಮಾರ್ಗ ಸಿಗುತ್ತೆ. ಬಂಗಾರ ನಿಮ್ಮ ಮನೆಯ ಮಹಾಲಕ್ಷ್ಮಿ. ಬಂಗಾರ ತೊಗೊಂಡು ಅಗಡ ಇಟ್ಟರೆ ಮನೆ ಮಹಾಲಕ್ಷ್ಮಿ ತೊಗೊಂಡು ಅಗಡ ಇಟ್ಟಂಗೆ ಆಗ್ಬಿಡುತ್ತೆ. ಸೊ ದಯವಿಟ್ಟು ಅದೊಂದು ವಿಚಾರ. ಇನ್ನು ಆಲ್ರೆಡಿ ಇಟ್ಬಿಟ್ಟಿದ್ದೀನಿ ಗುರುಗಳೇ, ಬಿಡಿಸ್ಕೊಂಡು ಬರಬೇಕು ನೋಡಿ. ಈಗ ನಡೆಯುವಂಥ ಸಮಯ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈಗ 18ನೇ ತಾರೀಕು ಧನತ್ರಯೋದಶಿ ಅಂತ ಕರೀತಾರೆ. ಸೊ ಅದ್ಭುತವಾದಂಥ ಅವತ್ತಿನ ದಿವಸ ಅಟ್ಲೀಸ್ಟ್ 1 ಗ್ರಾಮ್ ಬಂಗಾರನಾರು ಖರೀದಿ ಮಾಡಿ ಮನೇಲಿ ತಂದಿಟ್ಕೊಳ್ತಕ್ಕಂಥದ್ದು ಕೂಡ ಹೇಳ್ತಾರೆ. ಹಾಗೂ ಧನತ್ರಯೋದಶಿ ದಿವಸ ದಾನವನ್ನು ಮಾಡ್ತಕ್ಕಂಥದ್ದು ಸಹ ಹೇಳ್ತಾರೆ. ಹಿಂದೆಲ್ಲ ನಾವು ಬಂಗಾರವನ್ನೇ ದಾನ ಮಾಡ್ತಿದ್ವಂತ. ಅಟ್ಲೀಸ್ಟ್ ನಾವು ಖರೀದಿ ಮಾಡ್ಕೊಂಡು ನಮ್ಮ ಮನೆಗಾದರೂ 1 ಗ್ರಾಮ್ ಬಂಗಾರ ತಂದುಬಿಟ್ರು ಕೂಡ ಅದ್ಭುತವಾದಂಥದ್ದು. ಇನ್ನು ಮನೆಯಲ್ಲಿ ಬಂಗಾರ ವೃದ್ಧಿ ಆಗ್ತದೆ ಅಂತ. ಸೊ ಈ 18ನೇ ತಾರೀಕನ್ನ ರೌಂಡ್ ಮಾಪ್ ಮಾಡಿಟ್ಕೊಳ್ಳಿ. ಅವತ್ತಾದರೂ ಸಹ ನೀವು ಸಾಧ್ಯವಾದರೆ ಬಂಗಾರದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇಲ್ಲ ಅದಾಗಲಿಲ್ಲ, ನೆಕ್ಸ್ಟ್ ಡೇಟ್ ಇರ್ತಕ್ಕಂಥದ್ದು 21ನೇ ತಾರೀಕು ಅಮಾವಾಸ್ಯೆ ಪರ್ವಕಾಲ. ಆ ಪರ್ವ ದಿನ ಈ ಬಾರಿಯ ಏನು ಅಮಾವಾಸ್ಯೆ ಇದೆಯಲ್ಲ, ಅವತ್ತಿನ ದಿವಸನಾದರೂ ನೀವು ವಿಶೇಷವಾಗಿ ಒಂದು ಭೈರವನ ಆರಾಧನೆಯನ್ನು ಮಾಡಬೇಕು. ಈಗ 18ನೇ ತಾರೀಕು ಧನತ್ರಯೋದಶಿ ದಿವಸ ಅಥವಾ 21ನೇ ತಾರೀಕು ಅಮಾವಾಸ್ಯೆ ದಿವಸನಾರು ನಿಮಗೊಂದು ಪ್ರಯೋಗವನ್ನು ಹೇಳ್ತೇನೆ. ನೀವು ಸಿಂಹರಾಶಿಯವರು, ನೀವು ಈ ನಾನು ಮುಂದೆ ಹೇಳ್ತಕ್ಕಂಥ ಮಂತ್ರವನ್ನು ನೀವು ಕನಿಷ್ಠ ಪಕ್ಷ ಒಂದು 108 ಬಾರಿ ಹೇಳಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಏನು ಭೈರವನ ಆರಾಧನೆಯನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಒಂದು ಭೈರವ ದೀಪ ಅಂಥೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದು ದೀಪಾರಾಧನೆ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿಟ್ರೆ ತುಂಬ ಅದ್ಭುತವಾದಂಥ ಯಶಸ್ಸು ಸಿಗದಿದೆ ನಿಮಗೆ. ಹಾಗೂ ಆ ಬಂಗಾರದ ವಿಚಾರದಲ್ಲಿ ತುಂಬ ಅನುಕೂಲವಾಗುತ್ತೆ. ಈ ಒಂದೇ 18ನೇ ತಾರೀಕು ಮಾಡಬೇಕು ಧನತ್ರಯೋದಶಿ ದಿವಸ, ಇಲ್ಲಾಂದರೆ 21ನೇ ತಾರೀಕು ಅಮಾವಾಸ್ಯೆ ದಿವಸನಾರು ಮಾಡಿ. ಸೊ ಇದು ಎರಡೂ ಆಗಲಿಲ್ಲ ಅಂತಂದರೆ ನಾನು ವಿಶೇಷವಾದ ಇನ್ನೊಂದು ಪರಿಹಾರವನ್ನು ಸಹ ಹೇಳ್ತೇನೆ, ವಿಡಿಯೋ ನೆಂಡ ತನಕ ನೋಡಿ. ಬಹಳ ಮುಖ್ಯವಾಗಿ ನೀವು ಒಂದು ಭೈರವ ದೀಪವನ್ನು ಮನೆಯಲ್ಲಿ ಹಚ್ಚಬೇಕಾಗ್ತದೆ. ಅದರಲ್ಲಿ ಹಿತ್ತಾಳೆ ದೀಪ ನಿಮ್ಮಲ್ಲಿದೆಯಾ ಅಂತ ನೋಡಿ. ಹಿತ್ತಾಳೆ, ಅದರಲ್ಲಿ ತಾಮ್ರ ಅಲ್ಲ, ಮಣ್ಣಿಂದಲ್ಲ, ಯಾವುದಲ್ಲ, ಹಿತ್ತಾಳೆ. ಸೊ ಹಿತ್ತಾಳೆ ದೀಪದ ಒಂದು ಇದರಲ್ಲಿ ಫಸ್ಟು ಮನೆಯಲ್ಲಿ ಒಂದು ದೇವರ ಮನೆಯಲ್ಲಿ ಒಂದು ಸ್ವಲ್ಪ ಜಾಗ ಕ್ಲೀನ್ ಮಾಡಿಕೊಂಡು ಅಲ್ಲೊಂದು ರಂಗೋಲಿಯನ್ನು ಹಾಕಿ ಒಂದು ಚಿಕ್ಕ ಹೂವಿನ ಚಿತ್ರ, ಅದ್ರ ಮೇಲೆ ಸಗಣಿ ಬೆರಣಿ ಹಾಕಿದ್ರೆ ತುಂಬ ಒಳ್ಳೆಯದು. ಭಾಳ ಜನಕ್ಕೆ ಸಗಣಿ ಬೆರಣಿ ಸಿಗಲ್ಲ, ಬಟ್ ನೀವು ಗ್ರಂಥಿ ಅಂಗಡಿ ಇತ್ಯಾದಿಗಳಿಗೆ ಹೋಗಿ ಸಗಣಿ ಬೆರಣಿ ಕೇಳಿದ್ರೆ ಕೊಡ್ತಾರೆ ಅವ್ರು ಬೇಕಾರೆ. ಸೊ ಹಸಿದಾದರೂ ತುಂಬ ಒಳ್ಳೆಯದು, ಇಲ್ಲ ಒಣಗಿದಾದರೂ ಪರ ಒಂದು ಸಗಣಿ ಬೆರಣೆ ಇಟ್ಟು ಅದ್ರ ಮೇಲೆ ಹಿತ್ತಾಳೆ ದೀಪವನ್ನು ಇಟ್ಟು ಆ ಹಿತ್ತಾಳೆ ದೀಪದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. ತುಪ್ಪ ಹಾಕ್ಬಿಟ್ಟು ದೀಪವನ್ನು ಹಚ್ಚಬೇಕು. ಹಾಗೂ ಆ ದೀಪದ ಬುಡದಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಆ ಹೂವು ಕೆಂಪು ಹೂವನ್ನು ಇಡಬೇಕು, ರೆಡ್ ಕಲರ್ ಫ್ಲವರ್ ಇಟ್ಟುಬಿಟ್ಟು ಭೈರವಾಯ ನಮಃ ಅಂತ, ಸ್ವರ್ಣಾಕರ್ಷಣ ಭೈರವಾಯ ನಮಃ ಏನು ಹೇಳಬೇಕು, ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಈ ಒಂದು ಮಂತ್ರವನ್ನು ಹೇಳಿ ಅಕ್ಷತೆಯನ್ನು ಹಾಕಿ ಪ್ರಾರ್ಥನೆ
ಹಾಗೂ ಆ ದೀಪಕ್ಕೆ ಒಂದು ನೈವೇದ್ಯ, ಹಸಿ ಹಾಲಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಿ ಅಲ್ಲಿ ನೈವೇದ್ಯವನ್ನು ಮಾಡ್ಬೋದು ಆ ದೀಪಕ್ಕೆ. ಸ್ವರ್ಣ ಭೈರವ ದೀಪ ಅಂಥೇಳಿ. ಸೊ ಆ ಒಂದು ಸ್ವರ್ಣಾಕರ್ಷಣ ಭೈರವವನ್ನು ಈ ವಿಡಿಯೋ ಎಂಡಲ್ಲಿ ನಿಮಗೊಂದು ಅದ್ಭುತವಾದ ಒಂದು ಗಾಯತ್ರಿ ಸ್ವರ್ಣಾಕರ್ಷಣ ಮಂತ್ರ ಒಂದು ಸ್ತೋತ್ರವನ್ನು ಹೇಳ್ತೇನೆ. ಅದನ್ನು ಕೂಡ ಆ ಭೈರವನ ಒಂದು ಸ್ತೋತ್ರವನ್ನು ಸಹ ಪಠನೆ ಮಾಡೋದ್ರಿಂದ ಒಂದೇ ಅಕ್ಟೋಬರ್ 18ನೇ ತಾರೀಕು ಮಾಡಿ, ಇಲ್ಲ 21ನೇ ತಾರೀಕು ಅಮಾವಾಸ್ಯೆ ದಿವಸ ಮಾಡಿ, ಇದು ಅದ್ಭುತವಾದಂಥ ಯಶಸ್ಸನ್ನು ನಿಮಗೆ ಕೊಡ್ತದೆ. ಇದು ಯಾರಿಗೆ ಸಾಧ್ಯವಾಗುತ್ತೋ ಅದು ಮಾಡಿ. ಸಿಂಹರಾಶಿಯವರು, ಫಾರ್ ಸಪೋಸ್ ನೀವು ಸಿಂಹರಾಶಿಯವರು ಈಗ ಜಾಬ್ಗೆ ಹೋಗಬೇಕು ಅಥವಾ ಮತ್ತೊಂದು ನಮ್ಗೆ ಅವೆಲ್ಲ ಮಾಡೋಕ್ಕಾಗಲ್ಲ, ನಮ್ಗೆ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಏನಾರು ಬೇಕು ಅಂದರೆ 21ನೇ ತಾರೀಕು ಸ್ವರ್ಣಾಕರ್ಷಣ ಭೈರವ ಹೋಮವನ್ನೇ ನಾವು ಮಾಡ್ತಾ ಇದ್ದೇವೆ. ದೀಪಾವಳಿ ಅಮಾವಾಸ್ಯೆ ಪರ್ವ ದಿನದಂದು ಲಕ್ಷ್ಮೀ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡಿ ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ ಹೋಮವನ್ನೇ ಮಾಡ್ತಾರೆ. ಅದರಲ್ಲಿ ವಿಶೇಷ ದೊಡ್ಡ ಮಂತ್ರ ಬರುತ್ತೆ. ಆ ದೊಡ್ಡ ಮಂತ್ರ ಅದು ನಿಮಗೆ ಬೀಜಾಕ್ಷರ ಸಹಿತ ಇರೋದ್ರಿಂದ ಅದು ನಿಮಗೆ ಕೊಡೋಕ್ಕಾಗಲ್ಲ. ನಾವೇ ಅದನ್ನು ಹೋಮವನ್ನು ಮಾಡಿ ಕೊಡ್ತಕ್ಕಂಥ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ನೀವು ಸಂಕಲ್ಪ ಸೇವೆ ಕೊಡ್ಬೋದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಖಂಡಿತವಾಗಿ ನೀವು ವಾಟ್ಸಪ್ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಇದೊಂದು ಧನಾಕರ್ಷಕ ಮಣಿಮಂಡಲವನ್ನು ಕೊಡ್ತಾ ಇದ್ದೇವೆ. ಕಾಣ್ತಾ ಇದೆಯಲ್ಲ, ಇದು ಧನಾಕರ್ಷಕ ಮಣಿಯ ಮಂಡಲ ಇದು. ಸೊ ಇದನ್ನು ದೀಪಾವಳಿ ಅಮಾವಾಸ್ಯೆ ದಿವಸ ಧನಲಕ್ಷ್ಮಿ ಕುಬೇರ ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ, ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ, ಇನ್ನೂ ಹಲವಾರು ವಿಶೇಷವಾದಂಥ ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು ಇತ್ಯಾದಿ ಮನೆಯಲ್ಲಿ ನೆಮ್ಮದಿಯ ವಾಸ ಹಾಗೂ ಅದ್ಭುತವಾದಂಥ ಧನ ಸಂಗ್ರಹ, ವ್ಯಾಪಾರ ವೃದ್ಧಿ ಇತ್ಯಾದಿ ಎಲ್ಲ ರೀತಿಯಲ್ಲಿ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷ ಹೋಮಗಳನ್ನು ದೀಪಾವಳಿ ಅಮಾವಾಸ್ಯೆ ದಿವಸ ಬೆಳಗ್ಗೆ ಈ ಒಂದು ವಿಶೇಷವಾದ ಹೋಮವನ್ನು ಮಾಡಿ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು. ಹಾಗೂ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಧನಾಕರ್ಷಕ ಮಣಿ ಮಂಡಲವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ, ಅಂದರೆ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ. ರಿಜಿಸ್ಟರ್ಡ್ ಪಾರ್ಸಲ್ ಅಂತ ಬರ್ತದೆ. ಸೊ ಆ ರಿಜಿಸ್ಟರ್ಡ್ ಪಾರ್ಸಲ್ನಲ್ಲಿ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಒಂದು ಧನಾಕರ್ಷಕ ಮಣಿ ಮಂಡಲವನ್ನು ಕಳಿಸ್ಕೊಡ್ತಾ ಇದ್ದೇವೆ. ಆಯ್ತಲ್ವಾ? ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡ್ರಾಯಿತು. ಇಲ್ಲ ನಾನು ಹೇಳಿದಂತಹ ಭೈರವ ದೀಪವನ್ನು, ಆ ವಿಶೇಷವಾದ ಭೈರವ ದೀಪವನ್ನು ಕೂಡ ನೀವು ಮನೆಯಲ್ಲಿ ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂಗಾರದ ವಿಚಾರದಲ್ಲಿ ನಿಮಗಿರುವ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ನೀವಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಳ್ಬಹುದು. ಇಲ್ಲ ನೀವು ನಮಗೆ ಸಂಕಲ್ಪ ಹೋಮ ಕೊಟ್ಟರೆ ನಾವು ಸಂಕಲ್ಪ ಹೋಮ ಮಾಡಿ ಇದೇನು ಪ್ರಸಾದ ಕಳಿಸ್ಕೊಡ್ತೇವೆ, ಇದನ್ನು ಮನೇಲಿ ಇಟ್ಕೊಳ್ಳೋದ್ರಿಂದ ಅದರಿಂದಾದರೂ ಸಹ ನಿಮಗೆ ಅಡಮಾನ ಇಟ್ಟು ಬಂಗಾರ ಬಿಡಿಸ್ಕೊಂಡು ಬರುವಂಥದ್ದಾಗಿರ್ಬೋದು, ಅಥವಾ ಖರೀದಿ ಮಾಡ್ಕೊಳ್ಬೇಕು ಅಂದ್ಕೊಂಡಿರೋ ಬಂಗಾರವನ್ನು ಖರೀದಿಸುವ ಶಕ್ತಿಯನ್ನು ಭಗವಂತ ನಿಮಗೆ ಕೊಡ್ತಕ್ಕಂಥದ್ದಾಗಿರಬಹುದು. ಎಲ್ಲದೂ ಸಹ ಒಳ್ಳೆಯದಾದರೆ ಸಾಕು. ಈಗ ಆ ವಿಶೇಷವಾದ ಮಂತ್ರವನ್ನು ಸಹ ನಿಮಗೆ ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮ್ ಈ ಥರ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಜೈವಿಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.